ಪತ್ನಿ ಹತ್ಯೆ ಫೋನ್ ಪೇನಲ್ಲಿ ಪ್ರಿಯತಮನಿಗೆ ಮೆಸೇಜ್ ಅನ್ನ ಕಳಿಸಿರುವಂತದ್ದು ಬೆಂಗಳೂರಿನ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಹತ್ಯೆ ಫೋನ್ ಪೇನಲ್ಲಿ ಪ್ರಿಯತಮೆಗೆ ಮೆಸೇಜ್ ಬೆಂಗಳೂರಿನ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಪ್ರಿಯತಮೆಗೆ ಕೃತಿಕಾ ಗಂಡ ಕಳಿಸಿದ್ದ ಮೆಸೇಜ್ ರಿವೀಲ್ ಆಗಿದೆ. ಪ್ರಿಯತಮೆಗೆ ಫೋನ್ ಪೇನಲ್ಲಿ ಮೆಸೇಜ್ ಕಳಿಸಿದ್ದ ಮಹೇಂದ್ರ ಎಫ್ಎಸ್ಎಲ್ ತನಿಖೆಯಲ್ಲಿ ಕೃತಿಕಾ ಗಂಡನ ಕರಾಳ ಸತ್ಯ ಬಯಲಾಗಿರುವಂತದ್ದು. 485 ಫೋನ್ ಪೇ ಚಾಟ್ಗಳು ಕಳಿಸಿದ್ದ ಮೆಸೇಜ್ ರಿವೀಲ್ ಆಗಿದೆ. 10,34,000 ಸೆಷನ್ಸ್ ಕೋರ್ಟ್ನಲ್ಲಿ ಕಿಲ್ಲರ್ ಮಹೇಂದ್ರ ರೆಡ್ಡಿ ಅರ್ಜಿ ವಜಾ ಆಗಿದೆ. ಪತ್ನಿ ಹತ್ಯೆ ಫೋನ್ ಪೇನಲ್ಲಿ ಪ್ರಿಯತಮೆಗೆ ಮೆಸೇಜ್ ಅನ್ನ ಕಳಿಸಿದ್ದಾರೆ. ಬೆಂಗಳೂರಿನ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮೆಗೆ ಕೃತಿಕಾ ಗಂಡ ಕಳಿಸಿದ್ದ ಮೆಸೇಜ್ಗಳು ಇದೀಗ ರಿವೀಲ್ ಆಗಿದೆ. ಫೋನ್ ಪೇನಲ್ಲಿ ಮೆಸೇಜ್ ಕಳಿಸಿದ್ದ ಮಹೇಂದ್ರ ಎಫ್ಎಸ್ಎಲ್ ತನಿಖೆಯಲ್ಲಿ ಕೃತಿಕಾ ಗಂಡನ ಕರಾಳ ಸತ್ಯ ಬಯಲಾಗಿರುವಂತದ್ದು. 485 ಫೋನ್ ಪೇ ಚಾಟ್ಗಳು ಕಳಿಸಿದ್ದ ಮೆಸೇಜ್ ರಿವೀಲ್ ಆಗಿದೆ. 10,34,000 ಹೆಚ್ಚು ಡಿಜಿಟಲ್ ಫೈಲ್ ಜಾಲಾಡಿದ ಎಫ್ಎಸ್ಎಲ್ ಸೆಷನ್ಸ್ ಕೋರ್ಟ್ನಲ್ಲಿ ಕಿಲ್ಲರ್ ಮಹೇಂದ್ರ ರೆಡ್ಡಿ ಅರ್ಜಿ ವಜಾ ಆಗಿದೆ. ಇದೀಗ ಅಶ್ವವೇಗದಲ್ಲಿ ಮೆಸೇಜ್ ಮಹೇಂದ್ರನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಬೆಂಗಳೂರಿನ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯತಮೆಗೆ ಗಂಡ ಮಹೇಂದ್ರ ಕಳಿಸಿದ್ದ ಮೆಸೇಜ್ಗಳು ಇದೀಗ ರಿವೀಲ್ ಆಗಿದೆ. ಎಫ್ಎಸ್ಎಲ್ ತನಿಖೆಯಲ್ಲಿ ಗಂಡನ ಕರಾಳ ಸತ್ಯ ಬಯಲಾಗಿರುವಂಥದ್ದು. ಫೋನ್ ಪೇನಲ್ಲಿ ಮೆಸೇಜ್ ಕಳಿಸಿದ್ದ 485 ಚಾಟ್ಗಳು ಫೋನ್ ಪೇನಲ್ಲಿ ಇರುವಂಥದ್ದು. ತನ್ನ ಪ್ರಿಯತಮೆಗೆ ಕಳಿಸಿದ ಮೆಸೇಜ್ಗಳು ಇದೀಗ ಲಭ್ಯ ಆಗಿದೆ. ನಾನು ಕೃತಿಕಾಳನ್ನ ಕೊಂದಿದ್ದೇನೆ, ಜೈಲಿಗೆ ಹೋಗ್ತೇನೆ, ನೀವು ಸಂತೋಷದಿಂದ ಇರ್ತೀರಿ ಎಂದು ಭಾವಿಸ್ತೇನೆ ಅಂತ ಇರುವಂಥದ್ದು. ನಾನಿದನ್ನ ಇಲ್ಲಿಗೆ ಕೊನೆಗೊಳಿಸ್ತೇನೆ, ನಿನ್ನ ಜೀವನವನ್ನ ನೀನು ಆನಂದಿಸು ಎಂದಿದ್ದಂಥ ಗಂಡ. ಬಟ್ ಇಲ್ಲಿ ನೋಡಿ ಎಲ್ಲವೂ ಕೂಡ ಉಲ್ಟಾ ಆಗ್ತಾ ಇದೆ. ಪ್ರಿಯತಮಿ ಬಳಿ ಡಾಕ್ಟರ್ ಕಿಲ್ಲರ್ ಪಶ್ಚಾತ್ತಾಪವನ್ನ ತೋಡ್ಕೊಂಡಿದ್ದ. ನಾನು ಕೃತಿಕಾಳನ್ನ ಕೊಂದಿದ್ದೇನೆ, ಜೈಲಿಗೆ ಹೋಗ್ತೀನಿ, ನೀವು ಸಂತೋಷದಿಂದ ಇರ್ತೀರಿ ಎಂದು ಭಾವಿಸ್ತೇನೆ ಅಂತ ನಾನು ಇದನ್ನ ಇಲ್ಲಿಗೆ ಕೊನೆಗೊಳಿಸುತ್ತಿದ್ದೇನೆ, ನಿನ್ನ ಜೀವನವನ್ನು ನೀನು ಆನಂದಿಸು, ನಾನು ಶೀಘ್ರದಲ್ಲೇ ಹೋಗಿ ಹೆತ್ತವರಿಗೆ ಹೇಳುತ್ತೇನೆ ನಾನು ಕೃತಿಕಾಳನ್ನ ಕೊಂದಿದ್ದೇನೆ ಅಂತ, ನಾನು ಕಂಬಿಗಳ ಹಿಂದೆ ಹೋಗುತ್ತೇನೆ ಪಶ್ಚಾತ್ತಾಪವನ್ನ ತೋಡ್ಕೊಂಡಿದ್ರು. ಎಲ್ಲವೂ ಸರಿಯಾದ ನಂತರ ನಾನು ಕರೆ ಮಾಡುತ್ತೇನೆ. ನನ್ನ ಬಗ್ಗೆ ಪೊಲೀಸರು ಕೇಳಿದ್ರೆ ನಾವು ಸ್ನೇಹಿತರು ಎಂದಷ್ಟೇ ಹೇಳು, ಕೊಲೆಗಾರ ಎಂದಿಗೂ ಸಂತೋಷವಾಗಿರುವುದಿಲ್ಲ, ನಾನು ಕೊಲೆಗಾರನಂತೆ ಜೀವನ ನಡೆಸುತ್ತೇನೆ. ಪ್ರಿಯತಮೆ ಜೊತೆ ಚಾಟ್ ಮಾಡಿದ್ದ ಡಾಕ್ಟರ್ ಕಿಲ್ಲರ್. ಮಹೇಂದ್ರ ಮೆಸೇಜ್, ಈ ಮೆಸೇಜ್ ನೋಡಿದ ನಂತರ ನನಗೆ ಸಂದೇಶ ಕಳುಹಿಸಬೇಡಿ ಅಥವಾ ಕರೆ ಮಾಡಬೇಡಿ, ಎಲ್ಲವೂ ಸರಿಯಾದ ನಂತರ ನಾನು ನಿಮಗೆ ಕರೆ ಮಾಡ್ತೇನೆ. ಪೊಲೀಸರು ನಮ್ಮ ಸಂಬಂಧ ಏನು ಎಂದು ಕೇಳಲು ನಿಮಗೆ ಕರೆ ಮಾಡ್ತಾರೆ. ನಾವು ಸ್ನೇಹಿತರು ಎಂದು ಹೇಳಿ. ನೀವು ಅವನಿಗೆ ಪದೇ ಪದೇ ಕರೆ ಮಾಡಿದ್ರಾ ಎಂದು ಕೇಳ್ತಾರೆ. ಹೌದು ಎಂದು ಹೇಳಿ ಅಂತ ಮೆಸೇಜ್ ಅನ್ನ ಕಳಿಸಿರುವಂಥದ್ದು ಪ್ರಿಯತಮೆಗೆ. ನಾನು ಅವನಿಂದ ಸಹಾಯ ಕೇಳಿದೆ ಅಂತ ಹೇಳಿ ಅಂತ ಈ ರೀತಿಯಾಗಿ ಮೆಸೇಜ್ ಅನ್ನ ಕಳಿಸಿದ್ದಾನೆ ಫೋನ್ ಪೇಯಲ್ಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿರುವಂಥದ್ದು. ಅರುಣ್, ನೋಡಿ, ಒಂದು ಕಡೆ ಈ ಒಂದು ವಿಚಾರಕ್ಕೆ ಕೃತಿಕಾ ಕೊಲೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್ ಲಭಿಸಿರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಕಳೆದ ವರ್ಷ ಬೆಂಗಳೂರಿನ ಮಾರತ್ತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿತ್ತು. ಅಂದ್ರೆ ಅದರಲ್ಲಿ ವೈದ್ಯ ಕೃತಿಕಾ ರೆಡ್ಡಿಯನ್ನ ಮಹೇಂದ್ರ ರೆಡ್ಡಿ ಇಂಜೆಕ್ಷನ್ ಅನ್ನ ಕೊಟ್ಟು ಸಿರಿಂಜ್ ಮೂಲಕ ಸಾಯಿಸಿದ್ದ ಅನ್ನೋದು ರಿವೀಲ್ ಆಗಿತ್ತು. ಆದ್ರೆ ಇದೀಗ ಆತ ತನ್ನ ಮತ್ತೊಬ್ಬ ಯುವತಿ ಜೊತೆಗೆ ಕೆಲವೊಂದಷ್ಟು ಚಾಟ್ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಈ ಎಲ್ಲಾ ಚಾಟ್ ಗಳನ್ನ ಇದೀಗ ಪೊಲೀಸರು ರಿಟ್ರೀವ್ ಅನ್ನ ಮಾಡಿರುವಂತದ್ದು. ಅಂದ್ರೆ ರಿಟ್ರೀವ್ ಮಾಡಿ ಇದೀಗ ಕೊಲೆ ಮಾಡೋದಕ್ಕೂ ಮುನ್ನ ಆತ ಏನೆಲ್ಲ ಚಾಟ್ ಮಾಡಿದ್ದ ಅನ್ನೋದನ್ನ ರಿವೀಲ್ ಮಾಡಿರುವಂತದ್ದು. ಅಂದ್ರೆ ತನ್ನ ಗೆಳತಿ ಜೊತೆಗೆ ಯಾವ ರೀತಿ ಆತ ಚಾಟ್ ಅನ್ನ ಮಾಡಿದ್ದ, ಮತ್ತೆ ಕುಟುಂಬಸ್ಥರಿಗೂ ಸಹ ನಾನು ಹೋಗ್ಬಿಟ್ಟು ಕೆಲವೊಂದಷ್ಟು ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಆತ ಚಾಟ್ ಅನ್ನ ಮಾಡಿದ್ದ. ಮತ್ತೆ ಅವರ ಹೆತ್ತವರಿಗೆ ಮತ್ತೆ
ಅವರಿಗೂ ಸಹ ಈ ಒಂದು ವಿಚಾರಗಳನ್ನ ಹೇಳ್ತೀನಿ ಅಂತ ಸಹ ಆತ ಒಂದು ಚಾಟ್ ಮಾಡಿರುವಂತದ್ದು. ಅದರ ಜೊತೆಗೆ ನಾನು ಕೃತಿಗಳನ್ನು ಕೊಂದಿದ್ದೇನೆ, ನಾನು ಕಂಬಿಗಳ ಹಿಂದೆ ಹೋಗುತ್ತೇನೆ, ಆಗ ನೀವು ಸೇರಿದಂತೆ ಎಲ್ಲರೂ ಸಂತೋಷವಾಗಿರಿ ಎಂದು ಆತ ಮೆಸೇಜ್ ಅನ್ನ ಮಾಡಿರುವಂತದ್ದು. ಎಲ್ಲಾ ಸಹ ಚಾಟ್ ಗಳನ್ನ ಇದೀಗ ಪೊಲೀಸರು ಹೊರ ತೆಗೆದಿರುವಂತದ್ದು. ಸುಮಾರು 10.34 ಲಕ್ಷಕ್ಕಿಂತ ಹೆಚ್ಚು ಡಿಜಿಟಲ್ ಫೈಲ್ ಗಳನ್ನ ಡೌನ್ಲೋಡ್ ಅನ್ನ ಮಾಡಿ ಹೊರ ತೆಗೆದಿರುವಂತದ್ದು ಪೊಲೀಸರು. ಇದೀಗ FSL ಟೀಮ್ ಸಹ ತೆಗೆದಿರುವಂತದ್ದು. ಮತ್ತೆ 485 ಫೋನ್ ಪೇ ಚಾಟ್ ಗಳು, ಅಂದ್ರೆ ಫೋನ್ ಪೇ ಚಾಟ್ ಗಳ ಮುಖಾಂತರನು ಸಹ ಆತ ಚಾಟ್ ಮಾಡಿದ್ದ ಅಂತ ಹೇಳ್ಬಿಟ್ಟು ಅವತ್ತು ವರದಿಯಾಗಿತ್ತು. ಮತ್ತೆ ಸೊ ಅದನ್ನು ಸಹ ತೆಗೆದಿರುವಂತದ್ದು. ಮತ್ತೆ ತಪ್ಪಿಕೊಳ್ಳುವ ರೀತಿಯ ಸಂದೇಶಗಳನ್ನು ಆತ ಮಾಡಿರುವಂತದ್ದು. ಮತ್ತೆ ಅಳಿಸಲಾದ ದಾಖಲೆಗಳನ್ನು ಸಹ ಒಂದು ಲಭ್ಯವಾಗಿರುವಂತದ್ದು. ಸೆಷನ್ಸ್ ಕೋರ್ಟ್ ನಲ್ಲಿ ನಿನ್ನೆ ಏನು ಜಾಮೀನು ಅರ್ಜಿಯ ವಿಚಾರಣೆ ಇತ್ತು. ಮಹೇಂದ್ರ ರೆಡ್ಡಿ ಏನು ಜಾಮೀನನ್ನ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಒಂದು ಅರ್ಜಿಯ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಸಹ ಕೆಲವೊಂದಷ್ಟು ಮಾಹಿತಿಗಳನ್ನು ಅವರ ಪರ ವಕೀಲರು ಜಾಮೀನು ಕೊಡ್ಬೇಕು ಅಂತ ಕೇಳಿದ್ರು. ಆದ್ರೆ ಸರ್ಕಾರಿ ಪರ ವಕೀಲರು ಸಹ ಜಾಮೀನನ್ನ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ವಾದವನ್ನ ಮಾಡಿದ್ರು. ನಿನ್ನೆ ಮಂಗಳವಾರ ಸೆಷನ್ಸ್ ಕೋರ್ಟ್ ನಲ್ಲಿ ಮಹೇಂದ್ರ ರೆಡ್ಡಿಯ ಜಾಮೀನು ಅರ್ಜಿ ವಜಾ ಆಗಿರುವಂತದ್ದು. ಸೊ ಇದೀಗ ಪೊಲೀಸರು ಸಹ ಆ ಚಾರ್ಜ್ ಶೀಟ್ ಅನ್ನ ಈ ಒಂದು ಪ್ರಕರಣದಲ್ಲಿ ಸಹ ಒಂದು ಸಲ್ಲಿಕೆಯನ್ನ ಮಾಡಿರುವಂತದ್ದು. ಸೊ ಈಗ ಆರೋಪಿ ಜಾಮೀನು ಅರ್ಜಿ ವಜಾ ಆದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಹೈಕೋರ್ಟ್ಗೂ ಸಹ ಜಾಮೀನನ್ನು ಸಲ್ಲಿಸಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಾ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.